ಧನು ಸತ್ಯ ಯಾಕ್ರೋ ಹೀಗೆ ಓಡ್ತಾ ಇದ್ದೀರಾ? ಏನಾಯ್ತು? ಏನಾಯ್ತ್ರಿ? ಗೊತ್ತಿಲ್ಲ. ಇಲ್ಲ ಲಕ್ಷ್ಮಿ, ಹುಡುಗರು ಗಾಬರಿಂದ ಓಡ್ತಾ ಇದೆಯಲ್ಲ, ಅದಕ್ಕೆ ನಾನು ನಿಂದೆ ಓಡ್ ಬಂದೆ. ನಾನು ಹೇಳಿಲ್ಲ ನಮ್ಮ ಕ್ವಾರ್ಟರ್ಸ್ ಜನ ಕಾರಣ ಇಲ್ಲದೆ ಯಾರಿಂದ ಬೇಕಾದ್ರೂ ಓಡ್ ಬರ್ತಾರೆ ಅಂತ. ಕೊಡು ಬೆಟ್ಟಿಂಗ್ಸ್ ದುಡ್ಡು. ಹಳೆ ಲೆಕ್ಕದಲ್ಲಿ ಬರ್ಕೊಂಡ್ಬಿಡು. ಏನ್ರೋ ಇದು ನ್ಯಾಯ? ನಮ್ಮನ್ನೆಲ್ಲ ಹೀಗೆ ಮುಟ್ಟಾಳ್ರನ್ನಾಗಿ ಮಾಡ್ಬಿಟ್ರಲ್ಲ. ಅಯ್ಯೋ ಲಕ್ಷ್ಮಕ್ಕ, ಹೊಸದಾಗಿ ನಿಮ್ಮನ್ನೇನ್ ನಾವು ಮುಟ್ಟಾಳ್ರನ್ನಾಗಿ ಮಾಡ್ಬೇಕಾ? ಅಂದ್ರೆ ಮುಂಚೆನೆ ನಾವೆಲ್ಲ ಮುಟ್ಟಾಳ್ರ? ಎಲ್ಲ ನಾವೇ ಹೇಳ್ಬೇಕು. ನಿಮ್ ಬಗ್ಗೆ ನೀವು ಸ್ವಲ್ಪ ತಿಳ್ಕೊಂಡಿದ್ರೆ ಒಳ್ಳೇದಪ್ಪ. ಸೋಮು ಅಂಕಲ್ ಪ್ಲೀಸ್ ಟೆನ್ಷನ್ ಮಾಡ್ಕೋಬೇಡಿ ಅಂಕಲ್. ಅಂಕಲ್ ನಾನು ಹೇಳ್ದೆ ಅಂಕಲ್, ಇವ್ರಿಗೆ ಇವತ್ತು ಸಂಡೇ ಎಲ್ಲರೂ ರಿಲ್ಯಾಕ್ಸ್ ಆಗಿ ರೆಸ್ಟ್ ಅಂತಿರ್ತಾರೆ, ಸುಮ್ನೆ ತೊಂದರೆ ಕೊಡೋದು ಬೇಡ ಅಂತ. ಯಾರು ನನ್ ಮಾತು ಕೇಳಿಲ್ಲ ಅಂಕಲ್. ನಾನು ಹೇಳಿಲ್ವೇನು? ಬೇಡ ಅಂದ್ರು ಈ ತರ ರಿಸ್ಕ್ ಏನ್ ಸೇರ್ಸ್ಕೊಂಡ್ಬಿಡ್ತಾರೆ, ಇವನ್ನ ಸುಮ್ನೆ ನಮ್ಗೆ ಸಿಕ್ಕಾಕ್ಸ್ತಾರೆ. ಇನ್ನೊಂದ್ಸರಿ ಕಾರಣ ಇದೆ ನಮ್ಮನ್ನೆಲ್ಲ ಓಡಿಸಿ ಟೈಮ್ ವೇಸ್ಟ್ ಮಾಡ್ಬೇಡಿ. ನೀವು ಅಷ್ಟೇ ಸುಮ್ನೆ ಕಾರಣ ಇಲ್ಲದೆ ನಮ್ಮಿಂದ ಓಡ್ ಬಂದು ನಮ್ ಟೈಮ್ ವೇಸ್ಟ್ ಮಾಡ್ಬೇಡಿ. ನಿಲ್ಲಿಸ್ರು, ಹೋಗ್ಲಿ ಪಾಪ ಅಂತ ಬಿಟ್ರೆ ನೀವು ಮಾತಾಡ್ತಾನೆ ಇದ್ದೀರಾ. ಇಷ್ಟೊತ್ತು ನಾವು ಓಡ್ ಬಂದಿದ್ದಕ್ಕೆ ಕಾರಣ ಸಿಗದೆ ಇರಬಹುದು, ಆದ್ರೆ ಈ ಕಾರಣ ಸಿಕ್ಕಿದೆ. ಏನಾಗ್ ಭಯ ಆಗ್ತಿದ್ಯೋ? ನನ್ ಸಂಧ್ಯಾ ವಂದನೆ ಟೈಮ್ ಆಯ್ತು, ನಾನು ಹೋಗ್ತೀನಿ. ಸಂಧ್ಯಾ ವಂದನೆ ಮಧ್ಯರಾತ್ರಿ ಮಾಡಿದ್ರಾಯ್ತು. ಈಗ ಎಲ್ರು ಆಕಾಶ ನೋಡಿ. ಅಲ್ಲಿ ನೋಡಿ ಆಕಾಶ. ಅಲ್ಲೇ ನೋಡ್ಕೊಂಡು ಎಮೋಷನಲ್ ಆಗಿ ಯಾರಿಗೂ ಅರ್ಥ ಆಗದೆ ಇರ್ತಾರ ಒಂದು ಸಂಸ್ಕೃತ ಶ್ಲೋಕ ಹೇಳ. ಇಲ್ಲಪ್ಪ ಮಹಾಪಾಪ, ನಂಗೆಲ್ಲ ಹೇಳಲ್ಲ. ಹೇಳಿಲ್ಲ ಅಂದ್ರೆ ನಿನ್ ಮಟನ್ ತಿನ್ನೋ ವಿಷಯ ನಿಮ್ಮ ಅಪ್ಪ ಅಮ್ಮಂಗೆ ಹೇಳ್ಬಿಡ್ತೀನಿ ನಾನು. ಓಕೆ. ಪ್ರಣಮ್ಯ ಶಿರಸಾ ದೇವಂ ಗೌರಿ ಪುತ್ರಂ ವಿನಾಯಕಂ ಭಕ್ತಾವಾಸಂ ಸ್ಮರೇ ನಿತ್ಯಮಾಯು ಕಾಮಾರ್ಥ ಸಿದ್ಧಯೇ. ಪ್ರಣಮ್ಯ ಶಿರಸಾ ದೇವಂ ಗೌರಿ ಪುತ್ರಂ ವಿನಾಯಕಂ. ಅಯ್ಯ, ಇಡೀ ಭೂಮಿನೇ ಎಲ್ಲಾ ವಿಷಯದಲ್ಲಿ ಅಪ್ಡೇಟ್ ಆಗಿದ್ರು, ಈ ಓಲ್ಡ್ ಬಾಡಿ ಆಫ್ ಲೇಡಿ ಮಾತ್ರ ಇನ್ನು ಓಲ್ಡ್ ಮೆಷಿನ್ ಆಫ್ ಅ ಡ್ಯಾಡಿನ ಇಟ್ಕೊಂಡು ಟುಕ್ಕು ಟುಕ್ಕು ಅಂತ ಕುಡ್ತಾಳಲ್ಲ ಮಾಮ. ಏಯ್, ಅವ್ರ ಬಗ್ಗೆ ಎಲ್ಲ ಹಾಕಿ ತಪ್ಪಾಗಿ ಮಾತಾಡಲ್ಲ. ಏನ್ ಹೇಳ್ತಿದ್ಯೋ ಮಾಮ? ಟೈಪ್ ರೈಟರ್ ಒಂದ್ ವಿಷಯ ಬಿಟ್ಟು ಮಿಕ್ಕೆಲ್ಲ ವಿಷಯದಲ್ಲೂ ಅವ್ರ ಅಪ್ಡೇಟು ಫಾಸ್ಟ್. ನೀವ್ ಹೇಳಿತಾರ ಅವ್ರ ಓಲ್ಡ್ ಬಾಡಿ ಆಫ್ ಲೇಡಿ ಅಲ್ಲ, ಓಲ್ಡ್ ಲೇಡಿ ಆಫ್ ಕೇಡಿ. ಸ್ವಲ್ಪ ಅರ್ಥ ಆಗೋತರ ಬಿಡಿಸಿ ಹೇಳು ಮಾಮ. ಟೈಮ್ ಎಷ್ಟಾಯ್ತಾ? 11. ಇನ್ನು ಕೆಲವೇ ಕ್ಷಣಗಳಲ್ಲಿ ಆ ನಾರಿಯ ಮನಸ್ಸನ್ನು ಸೆಳೆದ ನಾಯಕ, ನಮ್ಮ ನಿಮ್ಮೆಲ್ಲರ ನೆಚ್ಚಿನ ದ ಓನ್ ಅಂಡ್ ಓನ್ಲಿ ಅಟೆಂಡರ್ ಕೃಷ್ಣಪ್ಪ ಬರ್ತಾರಲ್ಲಿ. ಅಲ್ಲೇ ನೋಡ್ತಾ ಇರಿ. ಬೆಳ್ಳಿ ಐ ಲವ್ ಯು ಇಂಡಿಯಾ ಪೋಸ್ಟ್ ಮೇಲಾನೆ. ಅಯ್ಯೋ ಪಾಪಿ, ಇಂಥ ವಯಸ್ಸಲ್ಲಿ ಅಜ್ಜಿಗಿದೆಲ್ಲ ಬೇಕಾ? ನಿನಗ ಅವ್ರ ಅಜ್ಜಿ ಕಣೋ, ಆದ್ರೆ ಕೃಷ್ಣಪ್ಪಂಗೆ ಹಾಟ್ ಅಂಡ್ ಸ್ಪೈಸಿ ಬಜ್ಜಿ. ತಪ್ಪು ಮಾಮ, ತುಂಬಾ ತಪ್ಪು. ಇದನ್ನ ಕರೆಕ್ಟ್ ಮಾಡ್ಲೇಬೇಕು. ಏ ಬೇಡ ಕಂಡ್ರೋಳು, ನಮಗ್ ಸಂಬಂಧ ಇಲ್ದಿದ್ ವಿಷಯ ಸುಮ್ನೆ ಯಾಕೋ ತೊಂದ್ರೆ ಸಿಕ್ಕಾಕೋಬೇಕು. ಪ್ರೀತಿಯ ಅಕ್ಕ ಲಕ್ಷ್ಮಿ ಅವರಿಗೆ ಮನೆಯಲ್ಲಿ ಹೆಸರಿಗೆ ತಕ್ಕ ಹಾಗೆ ನೀವು ಲಕ್ಷ್ಮಿ ಅಂತೆ ಇರುವಾಗ, ಇಲ್ಲಿ ಅಣ್ಣ RMS ಆಫೀಸ್ ನಲ್ಲಿ ತಮ್ಮ ಹೆಸರಿಗೆ ತಕ್ಕ ಹಾಗೆ ಓಲ್ಡ್ ಟೈಪ್ ರೈಟರ್ ಮೇಡಮ್ ಜೊತೆ ಕೃಷ್ಣಲೀಲೆ ಆಡುತ್ತಿದ್ದ ನೀವು ಲಕ್ಷ್ಮಿ ಈಗ ದುರ್ಗಿಯಾಗಿ ಬದಲಾಗಬೇಕು. ಇಂತಿ ನಿನ್ನ ಪ್ರೀತಿಯ ಹೆಸರೇನಾಕ್ಲಿ ಮಾಮ? ಸೂರ್ಯ ಅಂತ ಹಾಕ. ಅಣ್ಣ ನಮಸ್ಕಾರ, ಚೆನ್ನಾಗಿದ್ದೀರಣ್ಣ? ಚೆನ್ನಾಗಿದ್ದೀನಪ್ಪ, ನೀವು ಚೆನ್ನಾಗಿದ್ದೀರಾ? ನಾವು ಚೆನ್ನಾಗಿದ್ದೀವಣ್ಣ. ನೀವು ಚೆನ್ನಾಗಿದ್ದೀನಿ ಅಂತ ಹೇಳೋ ಸ್ಟೈಲ್ ನೋಡಿದ್ರೆ ಯಾಕೋ ಚೆನ್ನಾಗಿರೋ ತರ ಕಾಣ್ತಿಲ್ಲ. ಏನಿ ಪ್ರಾಬ್ಲಮ್ ಅಣ್ಣ? ಪೋಸ್ಟ್ ಆಫೀಸಲ್ಲಿ ನನ್ನ ಪೆನ್ನು ಫಸ್ಟ್ ಫ್ಲೋರ್ ಇಂದ ಕೆಳಗೆ ಬಿದ್ದೋಯ್ತು. ಫಸ್ಟ್ ಫ್ಲೋರ್ ಇಂದ ಪೆನ್ ಬಿದ್ರೆ ನಿಮ್ಗೆ ಆಗಿಟ್ಟಾಯ್ತು? ಪೆನ್ನು ಶರ್ಟ್ ಜಾಬಲ್ಲಿ ಇತ್ತು, ಶರ್ಟ್ ಒಳಗಡೆ ನಾನಿದ್ದೆ. ನಾನ್ ಹೇಳಿಲ್ವೇನ್ರು ಇದೇ ತರ ಏನೋ ಆಗಿರುತ್ತೆ, ನೀವ್ ಹೇಳಿದ ತರ ಏನೋ ಆಗಿರಲ್ಲ ಅಂತ. ಇವರೆಲ್ಲ ಏನಾಗಿದೆ ಅಂತ ಹೇಳಿದ್ರು? ಏನಿಲ್ಲ, ಲಕ್ಷ್ಮಕ್ಕ ಬಾಗ್ಲು ಮುಚ್ಚಿ ಕಿಟಕಿ ಮಾತ್ರ ತೆಗೆದು ಮನೆಯೊಳಗೆ ಹಾಕೊಂಡು ನಿಮ್ಮನ್ನ ಏರೋಪ್ಲೇನ್ ಹಚ್ಚಿ 3rd ಡಿಗ್ರಿ ಟ್ರೀಟ್ಮೆಂಟ್ ಕೊಟ್ರು ಅಂತ ಹೇಳ್ತಿದ್ರು. ಇಲ್ಲ, ಸುಳ್ಳು ವದಂತಿ ಅದು. ಎಂಟಿನೇ ಗಂಟೆನ ಏರೋಪ್ಲೇನ್ ಹಚ್ಚಿ 3rd ಡಿಗ್ರಿ ಟ್ರೀಟ್ಮೆಂಟ್ ಕೊಡೋದು ಯಾವ ನಡೀತದ?
ಲಾಜಿಕ್ ಥಿಂಕ್ ಮಾಡ್ರು. ಅದು ಬಾಗಿಲು ಮುಚ್ಚಿ ಕಿಟಕಿ ಮಾತ್ರ ತೆಗೆದ್ಬಿಟ್ಟು ಏರೋಪ್ಲೇನ್ ಹತ್ತಿಸ್ಬಿಡ್ತಲ್ಲ. ಆಗಲ್ಲಣ್ಣ, ಬಾಗ್ಲು ಮುಚ್ಚಿದ್ದು ಯಾರು ಬಂದು ಕಾಪಾಡದೆ ಇರ್ಲಿ ಅಂತ ಕಿಟಕಿ ತೆಗೆದಿಟ್ಟಿದ್ದು ಫ್ರೀ ಶೋ, ಯಾರು ಬೇಕಾದ್ರೂ ಬಂದು ನೋಡ್ಕೊಂಡು ಹೋಗ್ಲಿ ಅಂತ, ಹಾಗಂತ ಇವ್ರು ಹೇಳ್ತಿದ್ರು. ಸುಮ್ನೆ ಕೆಲಸ ನೋಡ್ರು, ಬಾಯಿಗೆ ಬಂದಂಗ ಮಾತಾಡ್ಕೊಂಡು ತಿರ್ಗಾಬೇಡಿ. ಸುಮ್ನಿರೋ ಪಾಪಲೋ, ನೀವ್ ಕಳ್ಸಿದ ಲೆಟರ್ ಇಂದ ಆಲ್ರೆಡಿ ಫಿಸಿಕಲ್ ಟಾರ್ಚರ್ ಅನುಭವಿಸ್ತಿದ್ದಾರೆ, ಮೆಂಟಲ್ ಟಾರ್ಚರ್ ಬೇರೆ ಯಾಕೋ ಕೊಡ್ಬೇಕು? ಅದೇನೋ ಲೆಟರ್ ಅಂದಲ್ಲ, ಏನದು? ಸರ್ ಅದು ಏನಿಲ್ಲಣ್ಣ, ನಮ್ ಏರಿಯಲ್ ಒಂದ್ ನಾಯಿ ಎಲ್ಲೊಂದ್ರಲ್ಲಿ ಕಾಂಪೌಂಡ್ ಆರ್ತಾ ಇತ್ತು. ಅದಕ್ಕೆ ನಾವು ಕಾರ್ಪೊರೇಷನ್ ಒಂದ್ ಲೆಟರ್ ಬರ್ದಿದ್ದು, ಅದನ್ನ ಹೇಳ್ತಾವ್ ನೀನು ಅಲ್ಲೇನಾ? ಸಾಕ್ 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 ಸಾಕ್. ಈಗ ಗೊತ್ತಾಯ್ತು, ಆ ಇಂತಿನ ಪ್ರೀತಿಯ ಸೂರಿ ನೀವು ತಾನೇ? ಹೇಳ್ರೋ. ಹೌದು, ಒಬ್ಬ ತಪ್ಪು ದಾರಿ ಹಿಡಿದವನ್ನ ಒದ್ದು ಒಳ್ಳೆ ದಾರಿಗೆ ತರೋ ಪ್ರಯತ್ನ ಮಾಡಿದೀವಿ. ಒಂಥರ ಸೋಷಿಯಲ್ ಸರ್ವಿಸ್ ಅಣ್ಣ. ಅಣ್ಣ, ಉಪ್ಪು ತಿಂದ ಮೇಲೆ ನೀರ್ ಕುಡಿಲೇಬೇಕು, ಚಿಕನ್ ತಿಂದ ಮೇಲೆ ಹಲ್ ಕಡ್ಡಿ ಹಾಕ್ಲೇಬೇಕು. ಬಿಟ್ಟಾಕಣ ಫ್ರೆಂಡ್ಶಿಪ್ ಅಲ್ಲಿ ಯಾಕೆ ಜಗಳ? ಒಂದು ಒಳ್ಳೆ ಕೆಲಸ ಮಾಡಿದೀವಿ, ಪಾರ್ಟಿ ಕೊಡ್ಸಲ್ವಾ? ಫ್ರೆಂಡ್ಸ್ ನೀವು ನನಗೆ ಮಕ್ಕಳ ಒಟ್ಟಾಗಿ ಏನಾರ ತಿಂತೀರಾ? ಮಾಮೂಲಿ ಅಣ್ಣ, ಇಡ್ಲಿ, ವಡೆ, ಸಾಂಬಾರು, ಪೊಂಗಲು, ಪುಳಿಯೋಗರೆ, ಮುದ್ದೆ, ಸಾರು. ಮನೇಲಿ ಏನ್ ಮಾಡ್ತಾರ ಅದನ್ನ ತಾವು? ಕಿಂಡಲ ನೀತಿ ಕತೆ ಹೇಳ್ತೀರಾ? ನೋಡ್ಕೋತೀನಿ ನಮ್ಗೆ. ಆಫೀಸ್ ಬೆಳ್ಳಿ ಐ ಲವ್ ಯು, ಇಂಡಿಯಾ ಪೋಸ್ಟ್ ಮೇಲಾಣೆ, ನಾನೇ ಬರ್ದೆ ಪತ್ರ. ಸಾಕು ಬಿಟ್ಬಿಟ್ರಲ್ಲೇ. ಆ ದುನಿಯಾ ಪಿಕ್ಚರ್ ರಿಲೀಸ್ ಆದಾಗ ಫೀಲ್ ಮಾಡಿ ಏನೋ ಎಮೋಷನಲ್ ಆಗಿ ಆಡ್ಬಿಟ್ಟಾಕಂಡ್ರು. ಏಯ್ ಸುಮ್ನಿರ, ಸಾಕ್ ಸುಮ್ನಿರ. ಹೋಗೋಣ, ನೀನು ಸಾಕು ಅಂತ ಹೇಳ್ತಿದ್ರೆ ಗೊತ್ತಾಗಲ್ಲ ನಿಮ್ಗೆ? ನಿನಗೆ ಬರೆದು ಕಳಿಸದ ಖಾಲಿ ಖಾಲಿ ಕಾಗದ ಇಂತಿ ನಿನ್ನ ಪ್ರೀತಿಯ.